ಜಿ ಮಾರ್ಕೆಟ್ ಜೈ ಕಿಸಾನ್ ಸಾಧಾರಣ 8 ತಿಂಗಳಾಯಿತು ಬಂದಾಗಿ ಲೈಸೆನ್ಸ್ ಇಶ್ಯೂದಿಂದ ಬಂದಾಗಿದೆ. ಆ ಮ್ಯಾಟರು ಕೋರ್ಟ್ದಲ್ಲಿದೆ. ಕೋರ್ಟ್ದಲ್ಲಿ ವಾದ ವಿವಾದಗಳು ನಡೀತಾ ಇರ್ತವೆ. ಆದರೆ ಇವತ್ತು ನಮ್ಮ APMC ಮಾರ್ಕೆಟ್ನ ಕಾಂಪೌಂಡ್ ಒಳಗಡೆ ಅಂದರೆ ಜೈ ಕಿಸಾನ್ ಮಾರ್ಕೆಟ್ದ 250 ವರ್ತಕರು ಸಂಡೇ ಮಾರ್ಕೆಟ್ ಅಂತ ಒಂದು ಜಾಗವನ್ನು ನಮಗೆ ಕೊಟ್ಟಿದ್ದಾರೆ. ಇದು ಜಾಗ ನಮಗೆ ಮಾನ್ಯ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಅವರ ಮುಂದೆ ಒಂದು ಸಭೆಯನ್ನು ತೆಗೆದುಕೊಂಡು ನೀವು ನಿಮ್ಮ ಪ್ರಾಬ್ಲಮ್ ನಿಮ್ಮ ಜೈ ಕಿಸಾನ್ ಮಾರ್ಕೆಟದ್ದು ಯಾವತ್ತಿನ ತನಕ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಅಲ್ಲಿವರೆಗೆ ನೀವು ಜೈ ಕಿಸಾನ್ ಮಾರ್ಕೆಟ್ದ 250 ವರ್ತಕರು ಸಂಡೇ ಮಾರ್ಕೆಟ್ದಲ್ಲಿ ವ್ಯವಹಾರ ವಹಿವಾಟವನ್ನು ಮಾಡಬೇಕೆಂದು ನಮಗೆ DC ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮಗೆ APMC ಮಾರುಕಟ್ಟೆಯ ವರ್ತಕರು ಒಳಗೆ ಬಾ ಅಂತ ಕರೀತಿದ್ದಾರೆ. ಯಾಕೆ ಕರೀತಿದ್ದಾರೆ ಅಂದರೆ ಅವ್ರದ್ದು ಅಂಗಡಿಗಳು ನಡೀತಿಲ್ಲ. ಆಲ್ರೆಡಿ ನಮ್ಮದು ಮಾರ್ಕೆಟ್ ಬಂದಾಗಿ ನಮ್ಮ ಮಾರ್ಕೆಟದ ರೈತರೆಲ್ಲರೂ ಆ ಕಡೆ ಈ ಕಡೆ ಕೋಲ್ಹಾಪುರ ಆಗಲಿ, ಸಂಕೇಶ್ವರ ಆಗಲಿ, ಬೈಲಹೊಂಗಲ ಆಗಲಿ, ಧಾರವಾಡ ಹುಬ್ಳಿ ಆಗಲಿ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಎಲ್ಲೆಲ್ಲಿ ಸಣ್ಣ ಸಣ್ಣ ಪುಟ್ಟ ವ್ಯಾಪಾರ ನಡೀತಿರ್ತವೆ. ಅಲ್ಲಿ ಹೋಗಿ ತಮ್ಮ ಕಾಯಿಪಲ್ಯಗಳನ್ನು ಮಾರ್ಕೊಂಡು ತಮ್ಮ ಲಾಭ ನೋಡ್ಕೊತಿದ್ದಾರೆ ರೈತರು. ಅವರು ನಮಗೂ ಸಪೋರ್ಟ್ ಇದ್ದಾರೆ. ನಾವು ಆದಷ್ಟು ಬೇಗ ನೀವು ಜೈ ಕಿಸಾನ್ ಮಾರ್ಜಿ ಮಾರ್ಕೆಟ್ ಚಾಲೂ ಮಾಡಿರಿ, ನಾವೆಲ್ಲರೂ ಇಲ್ಲೇ ಬರ್ತೀವಿ, ನಿಮ್ಮ ಜೈ ಕಿಸಾನ್ ಮಾರ್ಜಿ ಮಾರ್ಕೆಟಿಗೆ ನಾವು ಸಪೋರ್ಟ್ ಇದ್ದೀವಿ ಅಂತ ಅವರು ನಮಗೆ ಸಪೋರ್ಟನ್ನು ತೋರಿಸ್ತಾ ಇದ್ದಾರೆ. ಆದರೆ ನಮಗೆ ಒಂದು ವಿಷಯ ತಿಳಿತಿಲ್ಲ, ನಮಗೆ ಇವರು ಒಳಗೆ ಯಾಕೆ ಕರೀತಿದ್ದಾರೆ? ಇವ್ರದ್ದು ಅಂಗಡಿಗಳು ನಡೀತಿಲ್ಲ, ಇವರಿಗೆ ಬಾಡಿಗೆ ಬೇಕಾಗಿದೆ ಸರ್. ಇವರು 2019ರಲ್ಲಿ ನಮಗೆ ಕಾಂಟೈನ್ಮೆಂಟ್ ಮಾರ್ಜಿ ಮಾರ್ಕೆಟ್ದಿಂದ ನೇರವಾಗಿ APMC ಮಾರ್ಕೆಟಿಗೆ ಕರ್ಕೊಂಡು ಹೋದಾಗೂ ಸಹ ಇವರಿಗೆ ಬಾಯಿ ಬಂದ ಹಾಗೆ ನಮಗೆ ಬಾಡಿಗೆಗಳನ್ನು ಹೇಳಿದರು. ಈಗೂ ಸಹ ನಾವು ಸಂಡೇ ಮಾರ್ಕೆಟಲ್ಲಿ DC ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸರ್ಕಾರದ ಪ್ರತಿನಿಧಿಗಳು ಸಹ ನಮಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನೀವು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೆ ಅದಕ್ಕೆ ಯಾವುದಾದ್ರು ಒಂದು ಸೂಕ್ತ ಇದನ್ನು ಕ್ರಮ ತೆಗೆದುಕೊಳ್ಳುವವರೆಗೆ ನೀವು ಸಂಡೇ ಮಾರ್ಕೆಟ್ದಲ್ಲಿ ವ್ಯವಸ್ಥಿತವಾಗಿ ದಂಧೆಗೆ ಮಾಡಿರಿ. ಮತ್ತು ಮಾನ್ಯ ಜಿಲ್ಲಾಧಿಕಾರಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವ್ರಿಗೆ ಅಲ್ಲಿ ಏನೋ ತೊಂದರೆ ಇದ್ದರೂ ಸುಧಾ ಅದಕ್ಕೆ ಅವರಿಗೆ ಸೂಕ್ತ ಪರಿಹಾರವನ್ನು ಮಾಡಿಕೊಡ್ರಿ ಅಂತ ಹೇಳಿ. ಆ ಪ್ರಾಬ್ಲಮ್ನೂ ಅವ್ರು ಕೇಳ್ತಾ ಇಲ್ಲ. ಮುಂದೆ ನಾವು ಶೇರ್ಸು ತುಂಬ್ರಿ ಅಂತಂದರು, APMC ಶೇರ್ಸು ತುಂಬ್ರಿ ಮತ್ತು ನಿಮಗೆ ಏನಿದ್ದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂದರು. ಆ ಪ್ರಕಾರ ನಾವು 250 ವರ್ತಕರು ದಿನದ ಪ್ರಕಾರ ನಮ್ಮ ವ್ಯವಹಾರದ ಪ್ರಕಾರ ನಾವು ಹೋಗಿ APMC ಶೇರ್ಸು ಸುಧಾ ತುಂಬ್ತಿದ್ದೇವೆ, ಯೂಸರ್ ಫೀಸು ತುಂಬ್ತಿದ್ದೇವೆ. ಆದರೂ ನಮಗೆ ಸಂಡೇ ಮಾರ್ಕೆಟ್ದಲ್ಲಿ ಬರ್ರಿ ಅಂಥೇಳಿ ನಮಗೆ ಮಾನಸಿಕವಾಗಿ ಒತ್ತಡ APMC ಒಳಗಡೆ ಮಾರ್ಕೆಟ್ದಲ್ಲಿ ಬರ್ರಿ ಅಂಥೇಳಿ ನಮಗೆ ಮಾನಸಿಕವಾಗಿ ಒತ್ತಡ ಹಾಕ್ತಿದ್ದಾರೆ. ಯಾಕ್ರಿ ಸರ, ನೀವು ಮಾಧ್ಯಮ ಮುಖಾಂತರ ನಾವು ಹೇಳ್ಬೇಕಂತಂದರೆ ಇವರಿಗೆ ಬಾಡಿಗೆ ಲಾಭ ಸಲುವಾಗಿ ನಮಗೆ ಇಲ್ಲಿ ಒಳಗೆ ಕರೀತಿದ್ದಾರೆ. ನಾವು ಒಳಗೆ ಹೋದ ತಕ್ಷಣ ಇವರು ನಮಗೆ ಬಾಯಿ ಬಂದಂಗೆ ಬಾಡಿಗೆ ಹೇಳೋದು, ನಮ್ಮ ದಂಧೆಗೆಲ್ಲ ನಮಗೆ ಮಾಡೋದಾರ ಮಾಡಿರಿ, ಇಲ್ಲಾರು ಬಿಡ್ರಿ. ಅಲ್ಲಿ ಹೋದ ತಕ್ಷಣ ಇಷ್ಟು ಡಿಪಾಸಿಟ್ ಕೊಡ್ರಿ, ಅಷ್ಟು ಡಿಪಾಸಿಟ್ ಕೊಡ್ರಿ ಅಂದರೆ ನಮ್ಮ ಕೈ ಕಟ್ಕೊಳ್ಳೋದು. ಇಷ್ಟು ವರ್ಷ ನಿಮ್ಮದು ಬಾಂಡ್ ಮಾಡ್ಕೊಂಡಿದ್ದೇವೆ, ಇಷ್ಟು ವರ್ಷ ನೀವು ಅಡ್ವಾನ್ಸ್ ಕೊಡ್ರಿ, ಇಷ್ಟು ವರ್ಷ ನೀವು ದಂಧೆಗೆ ಮಾಡಿರಿ, ನಿಮ್ಮ ದಂಧೆಗೆ ಆಗಲಿಲ್ಲ ಬಿಟ್ಟು ಹೋಗ್ರಿ, ನಮ್ಮ ರೊಕ್ಕನೂ ಹೋಯ್ತು, ನಮ್ಮ ದಂಧೆಗೂ ಹೋಯ್ತು. ಈ ಪ್ರಕಾರ ಇವ್ರದ್ದು ಚಟುವಟಿಕೆಗಳು ನಡೆದಿದ್ದಾವೆ ಸರ್. ಈಗ ನಮಗೆ ನ್ಯಾಯ ಸಿಗಬೇಕಾಗಿತ್ತು ಸರ್. ನಾವು ಜೈ ಕಿಸಾನ್ ಮಾರ್ಜಿ ಮಾರ್ಕೆಟ್ ಏನು ನಮಗೆ ನಮ್ಮದು ಲೈಸೆನ್ಸ್ ಇಶ್ಯೂ ಕೋರ್ಟ್ದಲ್ಲಿ ನಡೆದಿದೆ. ಸರ್ಕಾರ ಅದಕ್ಕೆ ಸೂಕ್ತ ವಿಚಾರ ಮಾಡಿ ಯಾವುದು ಸರಿ ಇದೆ, ಯಾವುದು ತಪ್ಪಿದೆ. ನಾವು ಇಲ್ಲಿ 10,000ದಿಂದ 15,000 ಜನ ಸಾಯತ್ತೇವ್ರಿ ಸರ್. ನಮ್ಮ ಒಬ್ಬರದ ಅಂಗಡಿ ಸಲುವಾಗಿ ನಾವು ಬಿಡ್ತಾ ಇದ್ದಲ್ಲ, ನಮ್ಮ ಅಂಗಡಿ ಮೇಲೆ ನಮ್ಮ ಹಮಾಲರು, ನಮ್ಮ ಕಾರ್ಕೊಂಡ್ರು, ನಮ್ಮ ರೈತರು, ನಮ್ಮ ವ್ಯಾಪಾರಸ್ಥರು, ನಮ್ಮ ಫ್ಯಾಮಿಲಿ, ಹೀಗಾಗಿ 250 ವರ್ತಕರದ್ದು ಫ್ಯಾಮಿಲಿ, ಹಮಾಲರು, ಕಾರ್ಕೊಂಡ್ರು, ಅವ್ರ ಗಾಡಿಗಳು, ಡ್ರೈವರ್ಗಳು, ರೈತರು ಒಂದು 20-25,000 ಜನ ಸರ್ ರೋಡ್ ಮೇಲೆ ಬಂದಿದ್ರೆ ಸರ್ಕಾರದಲ್ಲಿ ಇಷ್ಟೇ ವಿನಂತಿ ಈ ಮಾಧ್ಯಮದ ಮುಖಾಂತರ ಮಾಡ್ಕೊಳ್ಳೋದು ಏನಂದರೆ ನಮ್ಮದು